ಸದಸ್ಯರು ಮನಸ್ಸು ಮಾಡಿ ಒಂದಷ್ಟು ಜೆಸಿಯೇತರ ಬಂಧುಗಳು ಕೂಡ ಸಹಕಾರದೊಂದಿಗೆ ನಾವು ಇವತ್ತೊಂದು ಈ ಒಂದು ಬಸ್ ನಿಲ್ದಾಣವನ್ನು ಇಲ್ಲಿ ನಿರ್ಮಿಸಿದ್ದೇವೆ. ಪಾಟಡಿಯವರೇ, ಇಲ್ಲಿ ಸೇರಿರುವ ಎಲ್ಲ ಪೂರ್ವಾಧ್ಯಕ್ಷರುಗಳೇ ಮತ್ತು ಜೆಸಿ ಅಲಂಕಾರ ಸುಮಾರು ವರ್ಷಗಳಿಂದ ಈ ಭಾಗದ ಜನರಿಗೆ ನಿರಂತರವಾಗಿ ಪಾಟೀಲ್ ಅವರ ನೆನಪಿಗೋಸ್ಕರ ಅವರು ಮಾಡಿದಂಥ ಸೇವೆಯ ಅವರ ಅಭಿಮಾನಿಗಳು ಸೇರಿಕೊಂಡು ಬಸ್ ಸಂವಿಧಾನವನ್ನು ಇವತ್ತು ಹಸ್ತಾಂತರ ಮಾಡುವ ಮೂಲಕ ಒಳ್ಳೆಯ ಸಾಹಸೋಜನೆ ಕೊಟ್ಟಿದ್ದೀರಾ. ಇದಕ್ಕಾಗಿ ವಿಶೇಷ ರೀತಿಯಲ್ಲಿ ನಾನು ಜೆಸಿ ಅಲಂಕಾರನ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಸಹೋದರ ಸಮಾನರು ತೆಕ್ಕರೆಯಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾದ್ರೆ ಫಸ್ಟಿಗೆ ನಮ್ಮ ಘಟಕದಲ್ಲಿ ಕಾಲ್ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಮನವನ್ನು ಹೀಗೆ ನಾವು ಮಾಡುವರಿದ್ದೇವೆ, ಹೇಗೆ ಅಭಿಪ್ರಾಯ ಹೇಗೆ ಅಂತ. ಆಗ ಅವರು ನಮ್ಮ ಆಗಲೇಬೇಕು, ಅವಶ್ಯಕತೆ ಕೂಡ ತೆಕ್ಕರೆಯಲ್ಲಿ ಉಂಟು. ಜೊತೆಗೆ ನಾನು ಕೂಡ ಒಂದಷ್ಟು ಜನರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ, ದೇಣಿಗೆಯನ್ನು ಸಂಗ್ರಹಿಸುವಲ್ಲಿ ಸಹಕಾರ ಜೊತೆಗೆ ನಿಲ್ತೇನೆ ಅಂತೇಳಿ ಹೇಳಿದರು. ಆ ನಂತರದಿಂದ ಏನೇ ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಹೋಗುವಲ್ಲಿ ನಮ್ಮೊಟ್ಟಿಗೆ ಭದ್ರವಾಗಿ ನಿಂತವರು, ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಾಡಿ ಮುಗಿಸ್ತೇವೆ ಅಂತ ಹೇಳಿ ನಮಗೆ ಸಪೋರ್ಟ್ ಆಗಿ ನಿಂತವರು ಮನೋಭಾಗ್ಯ. ಅವರು ಕೂಡ ಇದಕ್ಕೆ ನಮಗೆ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಜೆಸಿ ಅಲಂಕಾರ ಘಟಕದ ಪರವಾಗಿ ನಮ್ಮೆಲ್ಲ ಮನೆ ದೂರ ಇರುವ ಕಾರಣ ಇಲ್ಲಿಗೆ ಏನಾದರೂ ಅಗತ್ಯ ವ್ಯವಸ್ಥೆ ಬೇಕಾದರೆ ಅಥವಾ ಇನ್ನಿತರ ವ್ಯವಸ್ಥೆ ನೀರೆಲ್ಲ ವ್ಯವಸ್ಥೆ ಆಗುವಾಗ ನಮಗೆ ಸಹಕರಿಸಿದವರು ನೋಡೋಣ. ಅವರಿಗೂ ಕೂಡ ನಮ್ಮ ಘಟಕದ ಪರವಾಗಿ ನಾವು ಅದನ್ನು ಸರಿಪಡಿಸಿಕೊಂಡು ಸಂಪೂರ್ಣವಾಗಿ ಅದನ್ನು ಮೇಂಟೈನ್ ಮಾಡಬೇಕು. ಪಂಚಾಯತಿಂದ ಬರಲಿಲ್ಲ ಅಂತ ಕಾಣ್ತದೆ, ಆದ ಕಾರಣ ಸಂಪೂರ್ಣ ನಿರ್ವಹಣೆಯನ್ನು ಕೂಡ ಪಂಚಾಯತ್ ಸ್ವಲ್ಪ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಡುವಂತಹ ಪ್ರಾಜೆಕ್ಟ್ ಅಲ್ಲ. ಇದರಿಂದ ನಮಗೆ ಸಾಧ್ಯವಾಗಿ ಹೇಳಿದ್ರೆ ಅದನ್ನು ದಡ ದಾಟಿಸಬೇಕಾದಂತಹ ಆಲೋಚನೆ ಇರಬೇಕು. ಹೀಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕಾರ್ಯದರ್ಶಿಯವರು ಕೂಡ ಹೇಳಿ, ಇಲ್ಲ ಸರ್ ನಾವು ಇಳಿಯುವ ಖಂಡಿತವಾಗಿ ನಮಗೆ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗ್ತದೆ, ನೋಡುವ ಒಂದು ಪ್ರಯತ್ನ ಮಾಡಿ ನೋಡುವ ಅಂತೇಳಿ ಮತ್ತೆ ಗಟ್ಟಿ ಮನಸ್ಸು ಮಾಡಿಕೊಂಡು ಹೇಗಾದ್ರೂ ಮಾಡಿ ಇದನ್ನ ಘಟಕದ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಸಂದೇಶವನ್ನು ಹಾಕಿದಾಗ ಅದಕ್ಕೆ ನಮ್ಮ ಘಟಕದ ಸದಸ್ಯರು ಪ್ರತಿಕ್ರಿಯಿಸಿದಂತಹ ರೀತಿ ಖಂಡಿತ ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವು ಕೊಟ್ಟಂತಹ ಸಪೋರ್ಟ್ ಇದೆಲ್ಲರಿಗೂ ನಾನು ಚಿರಋಣಿ, ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಧನ ಸಹಾಯವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀವಿ. ಜೆಸಿಯೇತರ ಬಂಧುಗಳು ನೀಡಿದಂತಹ ಸಹಕಾರವನ್ನು ನಾವು ಆಗ ನೆನಪಿಸಿಕೊಳ್ಳಬೇಕು. ಈಗ ಅಧ್ಯಕ್ಷರ ನೆಲೆಯಲ್ಲಿ ಈ ಒಂದು ಶಾಶ್ವತ ಯೋಜನೆಯ ನಿರ್ಮಾಣಕ್ಕೆ ಸಹಕರಿಸಿದ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರುಗಳಿಗೆ ಮನ ತುಂಬಿದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ
ಈ ಪ್ರಾಜೆಕ್ಟ್ ಡೈರೆಕ್ಟರ್ ಅನ್ನ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರು ಅಂತ ಹೇಳುವಾಗ ನಮ್ಮ GB ಸಭೆಯಲ್ಲಿ ಮೊದಲಿಗೆ ಬಂದಂತಹ ಹೆಸರು ಒಂದೇ ಒಂದು ಹೆಸರು ನಮ್ಮ JCH ಲಕ್ಷ್ಮೀನಾರಾಯಣ ಆರ್ಯಪಾಡಿ ಸರ್ ಅವರು, ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ಸಿವಿಲ್ ಇಂಜಿನಿಯರ್ ಕೂಡ ಹೌದು. ಈ ಹಿಂದೆ ಮುಂದೆ ನಿಂತು 2 ವರ್ಷಗಳನ್ನು ಮಾಡಿದಂತಹ ಅನುಭವ ಕೂಡ ಅವರು. ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಾನು ಎಲ್ಲರ ಪರವಾಗಿ ಒಂದು ಘಟಕದ ಗೌರವಾರ್ಪಣೆಯನ್ನು ತಾವು ಈಗ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲು ಇಚ್ಛಿಸುತ್ತೇನೆ. JCI ಅಲಂಕಾರ ಪರ್ಗುನಿ ಪ್ರಾಂತ್ಯ ಡಿ ವಲಯ 15 ಕರುನಾಡಿನ ಮನೆಮಾತಾಗಿರುವ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡ ಜನಪ್ರಿಯ ರಿಯಾಲಿಟಿ ಶೋ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ ಕಾರ್ಯಕ್ರಮದಲ್ಲಿ ನೀವು ತೋರಿದ ಅದ್ಭುತ ಪ್ರತಿಭೆ, ನಿಮ್ಮ ಕಲಾಭಿಮಾನ ಹಾಗೂ ಅದ್ವಿತೀಯ ನಟನಾ ಕೌಶಲ್ಯ ನಾವೆಲ್ಲರೂ ಹೆಮ್ಮೆ ಪಡುವಂತಾಗಿದೆ. ಕಿರುತೆರೆಯ ದೊಡ್ಡ ವೇದಿಕೆಯ ಮೇಲೆ ನಿಮ್ಮ ಮುಗ್ಧತೆ, ಲವಲವಿಕೆ ಹಾಗೂ ಕಲಾತ್ಮಕ ಅಭಿವ್ಯಕ್ತಿಯ ಮೂಲಕ ನಾಡಿನ ಸಮಸ್ತ ವೀಕ್ಷಕರ ಮೊಗದಲ್ಲಿ ಮಂದಹಾಸ ಮೂಡಿಸಿರುವ ತಾವು ನಮ್ಮ ಘಟಕದ JCLET ಎಂದು ಹೇಳಿಕೊಳ್ಳಲು ತುಂಬಾ ಸಂತೋಷವಾಗುತ್ತಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ವೇದಿಕೆಯಲ್ಲಿ ನಿಂತಿರುವ ನಿಮ್ಮ ಪ್ರತಿಭೆ ಹೀಗೆಯೇ ಬೆಳಗಲಿ. ಮುಂಬರುವ ದಿನಗಳಲ್ಲಿ ಕಲಾಮಾತೆ ನಿಮಗೆ ಇನ್ನಷ್ಟು ಉನ್ನತ ಅವಕಾಶಗಳನ್ನು ಕರುಣಿಸಲಿ. ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಕೀರ್ತಿಯನ್ನು ಸಂಪಾದಿಸುವಂತಾಗಲಿ ಎಂದು ಹಾರೈಸುತ್ತಾ JCI ಭಾರತದ ವಲಯ 15ರ ಗಣ್ಯರ ಸಮ್ಮುಖದಲ್ಲಿ JCI ಅಲಂಕಾರ ಘಟಕದ ವತಿಯಿಂದ ತಮ್ಮನ್ನು ಅಭಿಮಾನದಿಂದ ಸನ್ಮಾನಿಸುತ್ತಿದ್ದೇವೆ. ಅಭಿನಂದನೆಗಳು. ಕುಮಾರಿ ಅದ್ವಿಕಾ ಪಾಟೀಲ. ನಾವು ನಮ್ಮ ಬಲಗೆಯನ್ನು ಬದಲಾಗಿ ನಮಗೆ ಜವಾಬ್ದಾರಿ ನೀಡಬೇಕು. JCI ನಮಗೆ ಕೇವಲ ಯಾವುದೇ ಸರ್ಟಿಫಿಕೇಟ್ ನೀಡಲಿಲ್ಲ, ಬದಲಾಗಿ ನಮ್ಮಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಡ್ತದೆ. JCI ನಮಗೆ ಹೇಗೆ ಸಭೆಗಳನ್ನ ಕಾರ್ಯಕ್ರಮ ಮಾಡಬೇಕೆನ್ನುವುದನ್ನು ಮಾತ್ರ ಹೇಳಿಕೊಡಲಿಲ್ಲ, ಬದಲಾಗಿ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕೆನ್ನುವುದನ್ನು ಹೇಳಿಕೊಡಬೇಕು. ಒಂದು JCI ಜೀವನ ಸಾರ್ಥಕ ಆಗಬೇಕಾದ್ರೆ ನನ್ನ ಪ್ರಕಾರ ನಾನು JCI ಏನು ಕಲಿತೆ, ನಾನು JCIಯಲ್ಲಿ ಯಾರನ್ನು ಬೆಳೆಸಿದೆ, ಅಥವಾ ನಾನು JCIಯಿಂದಾಗಿ ಆ ಸಮಾಜಕ್ಕೆ ಏನು ಕೊಟ್ಟಿದ್ದೀನಿ ಎನ್ನುವುದಕ್ಕೆ ಉತ್ತರ ಸಿಕ್ಕಿದಾಗ ನಮ್ಮ JCI ಜೀವನ ಸಾರ್ಥಕ ಆಗ್ತದೆ. ಈ ವರ್ಷ ಮಹೇಶ್ ಪಾಟಾಳಿ ಅವರ ತಂಡ ಅವರು ಯಾವುದು ಒತ್ತಾಯಕರವ ಯಾರಿಗೂ ಆಸೆಗೆ ಅಧ್ಯಕ್ಷರಾದರೂ ಕೂಡ ಮಾಡಿದಂತಹ ಕೆಲಸ ಇಡೀ ವರ್ಷ JCI ಗೈಡ್ಲೈನ್ ಪ್ರಕಾರ ಮಾಡಿದ ಎಲ್ಲ ಕೆಲಸಗಳನ್ನು ಬಹಳಷ್ಟು ಶಾಶ್ವತಪಡೆ ಮಾಡಿಕೊಳ್ಳಬಾರದು. ಅವರು ಹೇಳಿದ್ರು, ನನಗೆ ಮಾಡಿದ ಕೆಲಸದಲ್ಲಿ ಸಂತೃಪ್ತಿ ಇದೆ. ಆ ಸಂತೃಪ್ತಿಯ ಭಾವನೆ ಯಾವಾಗ ಬರ್ತದ, ಈ ಭಾಗ್ಯ ಎನ್ನುವಂಥದ್ದು ಒಬ್ರು ಮಾದರಿ ವ್ಯಕ್ತಿ JCIಯಲ್ಲಿ ಅವರ ಬಗ್ಗೆ ಅಪಾರ ಅಭಿಮಾನ ಇತ್ತು, ಅಪಾರ ಅಭಿಮಾನ ಇನ್ನೂ ಕೂಡ ಇದೆ. ಯಾಕೆಂದ್ರೆ ಅವರ ಈ ವ್ಯಕ್ತಿತ್ವ, ಅವರು ಮಾಡಿರುವಂತಹ ತರಬೇತಿಗಳು ಆ ರೀತಿ ಇತ್ತು. ಆ ನಿಟ್ಟಿನಲ್ಲಿ ಅವರ ಒಂದು ನೆನಪಿಗಾಗಿ ಇವತ್ತು ಸಾಂಸ್ಕೃತಿಕ ಬಸ್ ತಂಗುದಾನವನ್ನು ಮಾಡಿದ್ದೀರಾ. ಬಹಳಷ್ಟು ಸಂತೋಷ ಆಗಿದೆ. ಒಳ್ಳೆಯ ಕಾರ್ಯಕ್ರಮ, ಜೊತೆಗೆ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಬಸ್ ತಂಗುದಾನ ಆಗಿದೆ. ಅದನ್ನು ಮಾಡಿ